ಅದಕ್ಕೆ 3 ವರ್ಷ ನಮ್ಮಜ್ಜಿ ಈಗಲೇ ಹೋಗೋ ಚಾನ್ಸ್ ಇಲ್ಲ. ಕಲ್ಗಿಸ್ತಾನೆ ಇದ್ದಾರಿಗೆಲ್ಲ. ಹೆಂಗೆ ನಿನ್ನ ಸ್ವಾಗತ ಮಾಡಕ್ಕೆ ನಿಲ್ಸಿರೋದು? ಏನ್ ಗಿಫ್ಟ್ ಇರ್ಬೋದು ಹೇಳಿ, ಟೇಕ್ ಅ ಗೆಸ್. ಅದ್ರೊಳಗಡೆ ಇದೆ ನಿಮ್ಮ ಗಿಫ್ಟ್ ಏನು ಅಂತಂದ್ರೆ ವಾಚ್ ಅಂತ ಅಲ್ಲ, ಗೊತ್ತಾಗೋಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಕೋಟ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮದುವೆಯಾಗಿ 1 ವರ್ಷ. ಆಲ್ಮೋಸ್ಟ್ ಎಲ್ಲರೂ ವಿಶ್ ಮಾಡಿದ್ದೀರಾ ಹ್ಯಾಪಿ ಆ್ಯನಿವರ್ಸರಿ ಅಂತ. ಯಾರೆಲ್ಲ ವಿಶ್ ಮಾಡಿದ್ದೀರಾ, ಫಸ್ಟ್ಲಿ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಜೋಡಿನ ಇಷ್ಟಪಟ್ಟು ನಮ್ಮ 5 ಇಯರ್ಸಿಂದ ನಮ್ಮ ಫ್ರೆಂಡ್ಶಿಪ್ಪಿಂದ ಲವ್ ಸ್ಟೋರಿಯಿಂದ ಮ್ಯಾರೇಜ್ ಸ್ಟೋರಿ, ಇವಾಗ ಫ್ಯಾಮಿಲಿ, ಆ ಜರ್ನಿ ಪೂರ ಯಾರು ನಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡಿ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು 1 ವರ್ಷ ಆಗಿದೆ. ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿದ್ದೆ ಮಾಡಬೇಕು ಅಂತ, ಬಟ್ ನೀವೆಲ್ಲ ನೋಡಿರ್ತೀರ ನಿಶಾ ಮತ್ತು ನಿಕ್ಕಿ ನನಗೆ ಸರ್ಪ್ರೈಸ್ ಕೊಟ್ಟರು. ಸೊ ಹಂಗಾಗಿ ನಾನು ರಾತ್ರಿ ಏನೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಆ್ಯನಿವರ್ಸರಿ, ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಲೈಟಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಫ್ಲಾರ್ಸು ಮತ್ತು ಕ್ಯಾಂಡಲ್ಸ್, ಬಲೂನ್ಸ್ ಎಲ್ಲ ಇಟ್ಬಿಟ್ಟು. ಸೊ ಟೋಟಲಾಗಿ 3 ಗಿಫ್ಟ್ಸ್ ಇದೆ. ಇವಾಗ ಜಸ್ಟ್ ಬರೀ ಒಂದೇ ಒಂದು ಗಿಫ್ಟ್ ಕೊಡ್ತೀನಿ, ಆಮೇಲೆ ಮಿಕ್ಕಿದ ಗಿಫ್ಟ್ ಕೊಡ್ತೀನಿ. ಇವಾಗ ಫಸ್ಟ್ ಗಿಫ್ಟ್ ಕೊಡೋ ಸಮಯ. ಸೊ ಅವ್ರಿಗೆ ಹೇಳಿದ್ದೀನಿ ರೆಡಿಯಾಗಿ ಬನ್ನಿ ಅಂತ ಅಂದ್ಬಿಟ್ಟು, ಮೇಲ್ಗಡೆ ಇದ್ದಾರೆ ಅವರು. ಸೊ ಅಷ್ಟರಲ್ಲಿ ನಾವು ಸಿಂಪಲಾಗಿ ಏನಾದರೂ ಡೆಕೋರ್ ಮಾಡೋಣ ಅಂದ್ಬಿಟ್ಟು ನಾನು ವಿನೋದ ಮಾಡ್ತಿದ್ದೀವಿ. ಸೊ ವಿನೋದ್ ಅವರು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಾಯ್ ವಿನೋದ್, ವಿಷಯ ಮಾಡಿಲ್ವಲ್ಲ ವಿನೋದ ನನಗೆ ನೀನು? ಸ್ಟೋರಿನೇ ಹಾಕಿಲ್ವಲ್ಲ ವಿನೋದ ನೀನು? ಹಲೋ, ಯಾಕಪ್ಪ ಟೈಮ್ ಇರಲಿಲ್ಲ ಚಿನ್ನು? ಯಾಕೆ ಹೇಳು? ಅಲ್ಲ, ನಾನು ನೆನ್ನೆ ಯಾವುದೋ ವಿಷಯಕ್ಕೆ ಎಲ್ಲಿದ್ಯಾ ಅಂತ ಕೇಳಿದ್ರೆ ಇದನ್ನ ತರಕ್ಕೆ ಹೋಗಿದ್ದೀನಿ ಅಕ್ಕ ಅಂದ. ಇವಾಗ ಹೋಗಿ ತಗೊಂಬಂದವನೇ. ಗುಂಡ ಕೇಕ್ ಸಿಗುತ್ತಲ್ಲ ಅಂತ ಫುಲ್ ದಿಲ್ಖುಷ್ ಇವನಿಗೂ ಚಂಪುಗೂ. ಸೊ ನಾನು ನಿನ್ನೆ ತಂದಿದ್ದು ಫ್ಲಾರು. ಸೊ ಇವಾಗ ಡೆಕೋರ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಓಪನ್ ಮಾಡು ವಿನೋದ್, ಕ್ಯಾಂಡಲ್ಸ್ ಇದ್ರ ಮಧ್ಯೆ ಇಡೋಣ. ಇಡು. ವೆರ್ ಈಸ್ ಮುತ್ತು? ಇವ್ರು ನೋಡಿ, ಅಣ್ಣ ತಮ್ಮ ಅಂತೆ ಬಡಿತವು. ಎದೊಳಿ ಅಂದರೆ ಎದೊಳಿತಾ ಇಲ್ಲ, ಮಲ್ಗವಿನ್ನ. ನಂದೀಶ NC ಗೂಳಿ 37 ಸ್ಲೀಪಿಂಗು. ಏಯ್ ಇಳಿಗಳಿಗೆ. ಇವ್ರು ನೋಡಿ, ಮದನ್ ಗೌಡ ಯೂಟ್ಯೂಬ್ ಚಾನಲ್ ಇವರು. ಬೈರಿ ಗೈಸ್, ಟೈಮ್ ಎಷ್ಟು ಗೊತ್ತಾ? ಇಲ್ಲೇ ಐತಲ್ಲ ನೋಡಿ, ಎದೋಳು ಬೇಗ. ನಾನು ಇವಾಗ ನಿಮ್ಮ ಭಾವಂಗೆ ಗಿಫ್ಟ್ ಕೊಡ್ತಾಯಿದ್ದೀನಿ ಅಂದರೆ 1 ಅವರಿಂದ ಎದೊಳಿಸ್ತಾ ಇದ್ದೀನಿ, ಇಬ್ಬರು ಎದೊಳ್ತಾ ಇಲ್ಲ. ಇಷ್ಟೇ ನಿಮ್ಮ ಭಾವಂಗೆ ಇರೋ ರೆಸ್ಪೆಕ್ಟು. ಬಿಡಿ, ಥೂ ಏನು ಹಿಂಗೆ ತಪ್ಕೊಂಬನಿಕತ್ತೀವಿ ಇವು. ಇನ್ಮೇಲೆ ನಿಶಾ ಇದ್ದಾಳೆ, ಅವಳಿಗೆ ಎಕ್ಸಾಮ್ ಇವತ್ತು ಪಾಪ. ಸೊ ಹಾಗಾಗಿ ಓದಿಕೊಳ್ಳುತ್ತಿದ್ದಾಳೆ. ಓಪನ್. ಹಾಯ್, ಸೇ ಹಾಯ್. ಉತ್ತಾ ಇದೆಯಾ? ಓದೋದೇ ನಮ್ಮ ಜೀವನ. ಫೋನ್ ಐತೆ ಕೈಯಲ್ಲಿ ನೋಡಿ ಗೈಸ್. ಓದ್ತಲ್ಲ ಫೋನಲ್ಲೂ ನೋಟ್ಸೇನೆ ನೋಡಿ. ಅದೇನು ಬರೀತಿದ್ಯೋ ಇವತ್ತು? ಓದ್ಕೊಂಡಿದ್ಯಾ? ಪಾಸಾಗು ಸಾಕು. ಪಾಸಾಗ. ಓ ಯಾಕವ್ವ ನಾ ಆ್ಯನಿವರ್ಸರಿಲಿ ನಾವು ಮಾಡ್ಕೋತೀವಿ ಆ್ಯನಿವರ್ಸರಿ. ನೀನು ಓದ್ಕೊ. ಜಸ್ಟ್ ಪಾಸಾಗಿ 50 ಯಾವ ಸಬ್ಜೆಕ್ಟ್ ಇವತ್ತು? ಡಿಸೈನ್ ಥಿಂಕಿಂಗಲ್ಲೇ ಡಿಸೈನ್ ಮಾಡು. ಬನ್ನಿ ನೀವು ನಮ್ಮ ಜೊತೆ. ಹೇಳಿದ್ದಾರೆ ನಮ್ಮ ಮನೆಯವರು. ಬನ್ನಿ ಹೋಗುವ, ಅವ್ರನ್ನ ಮಾತಾಡಿಸುವ. ನಿಕ್ಕಿ, ಅಯ್ಯೋ ಜಳಕ ಮಾಡ್ತಾ ಇದ್ದಾರೆ. ಸೊ ಓಪನ್ ಇಲ್ಲ. ಹೇಗಿರುತ್ತೆ ಅವ್ರ ರಿಯಾಕ್ಷನ್ ನೋಡೋಣ ಇರಿ. ಹಾಯ್, ಹ್ಯಾಪಿ ಆ್ಯನಿವರ್ಸರಿ. ಹಾಂ, ನನ್ನ ಬಾಳ ಸಂಗಾತಿ, ನಿನಗೆ 1 ವರ್ಷದ ಮದುವೆಯ ವಾರ್ಷಿಕೋತ್ಸವ. ನಾನು ಫ್ರೆಶಪ್ ಆಗಿದ್ದೀನಿ, ನೀವು ಫ್ರೆಶಪ್ ಆಗಿಲ್ಲ. ನೀವ್ಯಾಕೆ ಹಿಂಗೆ ಮುಖ ಮಾಡ್ಕೊತೀರಾ? ನಾನು ಮಾಡ್ಕೋಬೇಕು. ಆಯ್ತು, ಅದು ಉಗಿದ್ಬಿಟ್ಟು ಬನ್ನಿ ರೆಡಿಯಾಗಿ. ಓಕೆ, ಸೊ ಇವಾಗ
ಕೆಳಗೆ ಹೋಗುವ ಗೈಸ್ ನೋಡ್ರಪ್ಪ. ಇವಾಗ ಸಿಂಪಲ್ ಆಗಿ ಹಿಂಗೆ ಒಂದು ಡೆಕೋರ್ ಮಾಡಿದ್ದೀನಿ ನಾನೇ. ನಮ್ಮ ಹುಡುಗರೆಲ್ಲ ಕೊಟ್ಟು ಬಲೂನ್ ಇದ್ರು. ಓಕೆ, ಎಲ್ಲರೂ ಬರ್ತಾ ಇದ್ದಾರೆ. ನಿಖಿಲ್ ಅವ್ರು ಬರೋದೊಂದು ಬಾಕಿ. ಆನಿವರ್ಸರಿ ಖುಷಿಲಿ ಸಾರಿ ಎಕ್ಸಾಮ್ ಇನ್ನೊಂದ್ಸಲ ಬೇಗ. ವಾವ್ ನೈಸ್ ಸೂಪರಾ? ಸೂಪರ್ ಡೆಕೋರೇಷನ್ ಈವೆಂಟ್ಸ್ ಬೈ ಮಧುಗೌಡ. ಓಕೆ, ಇವಾಗ ನಮ್ಮ ಜೋಶಲ್ಲವ್ರೆ ಯಾಕೋ ಅಣ್ಣ ಫುಲ್ ಜೋಶಲ್ಲವ್ರೆ. ನಮ್ಮ ಆ್ಯನಿವರ್ಸರಿ ಅವ್ರ ಜೋಶಲ್ಲವ್ರೆ. ಸೊ ದೇಕೆ ಬುಸಮ್ಮನ ಕೈ ಎತ್ತದೀಗ. ಎತ್ತಿ ಕೈ. ನನ್ನ ಮೊಮ್ಮಕ್ಕಳು ಆರೋಗ್ಯ ಕೊಟ್ಟೆ ನನ್ನ ಆಯ್ಸು ಅವ್ರು ಕೊಡ್ಲಿ. ಅಷ್ಟೇ, ಎಲ್ಲ ಬ್ಲಾಗಲ್ಲಿ ಇದೆ ಡೈಲಾಗುಲ್ಲೇ. ಇನ್ನೇನು ಬೇರೆ ಇನ್ನೇನು ಡಿಫ್ರೆಂಟ್ ಆಗಿ ಇರೋದು ಅದೇ ಡಿಫ್ರೆಂಟ್ ಆಗಿ ಏನಾದ್ರು ಆರೋಗ್ಯ ಆಯ್ಸು ಇಟ್ಬಿಟ್ರೆ ಆರೋಗ್ಯ ಸುಖ ಸಂತೋಷ ಐಶ್ವರ್ಯ ಕೊಟ್ಟು ಒಂದು ಎರಡಾಗಿ ಎರಡು ಮೂರಾಗಿ ಡಬ್ಬಲ್ ಆಗ್ಲಿ. 15 ವರ್ಷ ಆಯ್ತು ಆರೋಗ್ಯ ಅವ್ರಿಗೆ. ನೀನ್ 15 ಅಂದ ನಿಮ್ಮಣ್ಣ ಏನ 50 ವರ್ಷ ಇಟ್ಕೊಂಡ್ ನಾಟಕ ಆಡ್ತಾ ಇದೆಯಾ ನಿನ್ ನನ್ನ ಹತ್ರ ಅಂದ್ರ? 5 ಜನಕ್ಕಂದ್ರೆ ಏನ 3 ವರ್ಷ ಎಕ್ಸ್ಟ್ರಾ ಆಯ್ತು. ಅದಕ್ಕೆ 3 ವರ್ಷ ನಮ್ಮಜ್ಜಿ ಈಗಲೇ ಹೋಗೋ ಚಾನ್ಸ್ ಇಲ್ಲ. ಇನ್ನು 20 ವರ್ಷ ಕರೆಕ್ಟ್ 100 ಸೆಂಚುರಿ ಹೊಡೆದು ಎಲ್ಲ ಮರಿ ಮಕ್ಳು ನೋಡಿ ಹೋಗೋದು. ಹಂಗ ಅಜ್ಜಿ ಪ್ರಾಮಿಸ್ ಮಾಡಿ. ನಾನು ಇಲ್ಲೇ ಹೋದ್ರು ಹೋದೆ, ಯಾರು ಕಂಡಿದ್ದಾರು? ಆಯ್ಸು ಹಣೆ ಬರ ಯಾರು ಕಂಡಿಲ್ಲ. ಹೌದು ಹೌದು ಅಜ್ಜಿ. ಮತ್ತೆ ಅಜ್ಜಿ ಅಲ್ಲ ಆಂಟಿ. ಆಂಟಿನಾ? ಅವಳ ಮಕ್ಳನ್ನ ನೋಡಿ, ನಿಶನ್ ಮಕ್ಳನ್ನ ನೋಡಿ, ನನ್ ಮಕ್ಳನ್ನ ನೋಡಿ, ಮುತ್ತಣ್ಣನ್ ಮಕ್ಳನ್ನ ನೋಡಿ. ಈ ಮಕ್ಳಾಗಾದ್ರೆ ನಿಂದು ಶೀಘ್ರದಲ್ಲಿ ಆಯ್ತೋಗ್ಬಿಡು ಮಕ್ಳು. ಅದನ್ನೇ ಹೇಳ್ತಾ ಇರೋದು. ಎಲ್ಲಾರ ಮಕ್ಳುಗಳನ್ನ ನೋಡಿ ಬಾಣ್ತನ ಮಾಡಿ ಆಮೇಲೆ ಏನು ಆಮೇಲೆ ಆಮೇಲೆ ಯಾತ್ರೆ. ಓಕೆ, ಇವಾಗ ನಿಖಿಲ್ ಅವ್ರೆ, ನಿಖಿಲ್ ರವೀಂದ್ರ ಆಂಟಿ ಬನ್ನಿ. ಇದಕ್ಕೆ ಬ್ಯೂಟಿಫುಲ್ ಕೇಕ್. ಆಂಟಿ ಬೆಳಗ್ಗೆ ಸ್ಕಿನ್ ಕೇರ್ ಮಾಡ್ಕೊಂಡ್ರು. ಬನ್ನಿ ಇದಕ್ಕೆ ಓಡಾಯ್ತವ್ರೆ. ಆಂಟಿದು ಸ್ಕಿನ್ ಕೇರ್ ವಿಡಿಯೋ ಬೇಕಂದ್ರೆ ಹೇಳಿ ಗೈಸ್, ನಾನು ವ್ಲಾಗ್ ಮಾಡಾಕ್ತೀವಿ. ಟಿಪ್ಸ್ ಕೊಡ್ತಾರೆ. ಆಂಟಿ ಸ್ಕಿನ್ ಕೇರ್ ತುಂಬಾ ಮಾಡ್ತಾರೆ. ಅದನ್ನ ಮುತ್ತಣ್ಣ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವ ಥರ ಅಂತ. ಸ್ವಲ್ಪ ಚಿಕ್ಕದಾಗಿ ಅಣ್ಣ ಹೇಳು, ಒಂದು ಹೇಳು ಯಾವ್ದಾದ್ರು ಒಂದು ಐಸು ಬೆಳಿಗ್ಗೆ ಐಸು ಉಜ್ತಾ ಇರ್ತಾರೆ. ಇವತ್ತು ನಿಂಬೆಹಣ್ಣು. ಇವತ್ತು ಲೆಮನ್ ರೈಸ್ ಮಾಡಿದ್ರಾ? ಹಿಂಡಾಯ್ತು, ಮಗಕ್ಕೆ ಇಟ್ಕೊಂಡವ್ರೆ. ಆಮೇಲೆ ಸ್ಕ್ರಬ್ಬರ್ಸ್ ಅದೇನು ಹಚ್ತಾ ಇರ್ತಾರಪ್ಪ. ಬಾಳೆಹಣ್ಣು ಪಪಾಯ ಅದೇನೇನು ಹಚ್ತಾ ಇರ್ತಾರೆ. ಬನ್ನಿ ನಿಖಿಲ್ ರವೀಂದ್ರ ಅವರೇ, ಮೈ ಡಿಯರ್ ಹಸ್ಬೆಂಡ್. ಏನ್ ವಾಯ್ಸೇ ಇಲ್ಲ. ನಿಖಿ ಅಲ್ಲ, ಅಷ್ಟೊತ್ತಿಂದ 50 ಫೋನ್ ಮಾಡವ್ರೆ, ಬರ್ಲಾ 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 ಅಂತ. ಈಗ ಯಾವ ನಾಟಕ? ಬನ್ನಿ 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 ಬನ್ನಿ. ಕಣ್ಣನ್ನು ಮುಚ್ಚಿಕೊಂಡು ಬರಬೇಕು. ನಾನೇ ಕೊಟ್ಟಿದ್ದು. ಏನ್ ಮನೇಲಿ ತಾನೆ, ಹೊಸದಪ್ಪ. ಆದ್ರೆ ಬನ್ನಿ. ಹೆಂಗೆ ನಿನ್ನ ಸ್ವಾಗತ ಮಾಡಕ್ಕೆ ನಿಲ್ಸಿರೋದು? ಯಾಕೆ ಚೆನ್ನಾಗಿಲ್ವೇನೆ? ಎಲ್ಲೇ ಹೋಗ್ಬೇಕಂದ್ರು ಮುದ ಎತ್ತಿದ್ಯಾ? ನಾನು ಎತ್ತಿಡ್ತೀನಲ್ಲ, ಅವ್ರು ಖುಷಿ ಪಡ್ಬೇಕು. ಬನ್ನಿ. ವಿನೋದ ಸರ್ಪ್ರೈಸ್. ಇವಾಗ ಫಾರ್ ಎ ಚೇಂಜ್ ಗೈಸ್ ಉಲ್ಟಾ ಮಾಡೋಣ ಈ ಸಲ. ಫಸ್ಟ್ ಗಿಫ್ಟ್ ನೋಡ್ಬಿಡ್ಲಿ, ಆಮೇಲೆ ಕೇಕ್ ನೋಡ್ಲಿ. ಓಕೆನಾ? ಆ ಕಡೆನೇ ಗೊತ್ತಿಲ್ಲ. ರಿಯಲಿ ಇದಕ್ಕೆ ಪಟಾಕಿ ಹೊಡಿತೀವಿ. ಮಧ್ಯ ಕುತ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳಿ. ಮಾತಾಡಿ, ಏನಾದ್ರು ಹೇಳಿ.
ಏನ್ ಗಿಫ್ಟ್ ಇರ್ಬೋದು ಹೇಳಿ? ನಿಮ್ಮ ಈ 1 ವರ್ಷದ ದಾಂಪತ್ಯ ಅನುಭವವನ್ನು ಹಂಚಿಕೊಳ್ಳಿ. ಪ್ರೇಕ್ಷಕರ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ ಆಂಕರ್ ಬರ್ದೇ ಇಲ್ಲ ಅದ್ರಲ್ಲಿ. ಓ ಏನಿರ್ತಾರ ಮೇಲ್ಗಡೆ ಬರ್ದಿರ್ತಾರ. ಅಲ್ಲ, ಏನ್ ಗಿಫ್ಟ್ ಇರ್ಬೋದು ಹೇಳಿ? ಟೇಕ್ ಅ ಗೆಸ್. ಅದ್ರೊಳಗಡೆ ಇದೆ ನಿಮ್ಮ ಗಿಫ್ಟ್. ವಾಚ್ ಗೋಲ್ಡ್ ಇಲ್ಲ ಅಂದ್ರೆ ಗೋಲ್ಡ್ ಬೇರೆ ವಾಚ್ ಬೇರೆನಾ? ಇಲ್ಲ ಗೋಲ್ಡ್ ವಾಚಾ? ಯಾವ್ದಾರು ಒಂದಾಗಿರ್ಬೋದು. ಓಕೆ ಓಕೆ ಗೈಸ್, ಎಲ್ಲ ರೆಡಿನಾ? ನಿಶಾ ರವೀಂದ್ರ ನನ್ನ ಫೋನಿನಲ್ಲಿ ಮಾಡಿ. ಓಕೆ, ಫಸ್ಟ್ ತೆಗ್ದ್ಬಿಡ್ತೀರಾ? ಫಸ್ಟ್ ಫಸ್ಟ್ ಆನಿವರ್ಸರಿ ಇಷ್ಟೊತ್ತಾಗಲ ತಾಳಿ ಕಟ್ಬಿಡಿದ್ರು ಗೈಸ್ ಹೋಗೋಷ್ಟು. ಕರೆಕ್ಟಾಗಿ ಅದೇ ಟೈಮ್ಗೆ ಹೋಗ್ಬಿಟ್ಟು ವಿಶ್ ಮಾಡಿದೆ ನಾನು. ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು ಟು ಮೈ ಹಸ್ಬೆಂಡ್. ಹಾಂ, ಓಕೆ. ಇವಾಗ ನೀವು ನಿಮ್ಮ ಗಿಫ್ಟು ಅದೆರಡಾ ಅನ್ಕೊಂಡಿರೋದು ನೀವು? ಸರಿ, ತೆಗಿರಿ. ಇವರಿಬ್ರು ಪಿಸ ಪಿಸ ಗುಸು ಗುಸು ಆಯ್ತಲ್ಲ ಗುರು ನನಗೆ. ಇದು ಹೇಳಿರಿ ನಿಜಾನ? ಆಮೇಲೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಏನಿರಬಹುದು ಅಂತ. ಏನ್ ಡವ್ ಮಾಡ್ತಾ ಇದೆಯೋ? ಗೊತ್ತಿಲ್ಲ ಇನ್ನ ಏನು ಅಂತ. ಏನ್ ತೊಂದ್ರೆ? ಸುಮ್ನೆ ಡವ್ ಮಾಡಿದೆ. ಹೇಳಿಲ್ಲಪ್ಪ. ಮುತ್ತಡ ಫುಲ್ ಕಾನ್ಫಿಡೆನ್ಶಿಯಲ್ ಆಗಿ ಕಾಪಾಡ್ಕೊಂಡಿರೋದು. ಇಲ್ಲಿ ನೋಡ್ರೋ, ಇಲ್ಲಿ ತೋರ್ಸ್ರೋ. ವಾ 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 ವಾ. ಫೋನ್ ಗಿಂತ ತಂದ್ಬಿಟ್ಟಿದ್ದೇನೆ. ನೋಡಿ ಏನಂತ. ಏನ್ ಫೋನ್ ಐತಲ್ಲ. ಏನಿರ್ಬೋದಾಯ್ತು ಇಷ್ಟು ನೋಡಿದ್ರಲ್ಲ? ಫೋನೇ ಇದು. ಯಾವ ಫೋನು? 17 ಅಲ್ಲ, ನೀವು ನೋಡಿ ಒಳಗಡೆ ಏನಿದೆ ಅಂತ. ಅದು ಇದು ಏನಂತಂದ್ರೆ ವಾಚ್ ಅಂತೂ ಅಲ್ಲ, ಗೊತ್ತಾಗೋಯ್ತು. ವಾಚು ವಾಚು ವಾಚು. ಐಫೋನ್ ಅಲ್ಲಿ 7+ ಒಳ್ಳೆ ಸೀರೀಸ್ ಬಂದಿತ್ತಲ್ಲ, ತಿರ್ಗಾ ರಿಟರ್ನ್ ಬಂದಿದೆ. ಫೋನ್ ಆಗಿರೋದು. ಈಗ ಹೇಳು, ಹಳೆ ಫೋನ್ ರೆಡಿ ಮಾಡ್ತಾ ಹೇಳು. ಏನ್ ಮಾಡ್ಲಿದ್ದು ನಂಗಾರ ಅಂಗಡಿಗೆ ಬಿಡಿ, ಅದೇನು ಬ್ಲಾಕ್ ಗ್ಲಾಸ್ 2 ಸಲ ಹೊಡೆದೋಗಿ. 17 Pro Max ಇಲ್ಲ, ನಮ್ಮಣ್ಣ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ. ಗೊತ್ತಿಲ್ಲ, ನಾನ್ ಹೇಳಿಲ್ಲ, ನೀವ್ ಹೇಳಿಲ್ಲ. ಓಕೆ ಗೈಸ್, ತಗೋಬೇಕಂತಿದ್ದೆ, ಬಟ್ ಆರೆಂಜ್ ಅದಕ್ಕೆ ನಾನೇ ಬರೋದು. ನಂಗೆ ಆರೆಂಜ್ ಇಷ್ಟ. ಇಷ್ಟನಾ? ವಾವ್, ಚೆನ್ನಾಯ್ತಾ? ಚೆನ್ನಾಗೈತೆ. ನನಗೆ ಮೊನ್ನೆಯಿಂದ ಯಾಕೋ ಬ್ಯಾಟ್ರಿ ನಿಲ್ತಾ ಇಲ್ವಲ್ಲ ಅನ್ಕೋತಾ ಇದ್ದೆ. ತಗೋಬೇಕಲ್ಲ ಅಂತ ಇದು ನನ್ನ ರಜೆ ಕೊಟ್ಬಿಡಿ. ಸೂಪರಾ. ಆನ್ ಮಾಡಿ ಆಯ್ತು. 2 ವರ್ಷದಲ್ಲಿ 4 ಸಲ ಹೊಡೆದಾಕ್ಬಿಟ್ಟು 4 ಸಲ ಹೊಸ ಫೋನ್ ತಗೋಬಹುದು. ಪ್ರಾಮಿಸ್ ತಗೋಬಿಡ್ಬೋದು. ಏನೇ ಇಲ್ಲ, ಹೊಡೆದಾಕ್ಲಿ ಐಕೆ ಮಾಡ್ತಿದ್ದೆ ಗುರು. ಹೌದಾ? 4 ಸಲ ನೀನ್ ಏನೇ ಹೊಡೆದಾಕ್ ತಗೊಂಡು 4 ಸಲ ಹೊಸ ಫೋನ್. 2 ವರ್ಷದಲ್ಲಿ ನೀನು ಹೊಸ ಫೋನ್ ಏನಕ್ಕೆ ಅದು ಸುಮ್ಮನೆ 15 ಸಲ ವೇಸ್ಟ್ ಹೊಡೆದಾಕಲ್ಲ. ಹಲೋ ನೈಸ್. ಹಲೋ ಅಂತ ಮಾತಾಡ್ತಾ ಇರೋದೇ ಇನ್ನ. ಕ್ಯಾಮ್ರಾ ಕ್ವಾಲಿಟಿ ಹೋಗ್ಬಿಟ್ಟಿತ್ತು. ಮತ್ತೆ ಅದು ಬ್ಯಾಟ್ರಿನೂ ಬ್ಯಾಟ್ರಿ ಹೊಸ ಡ್ರೈನ್ ಬ್ಯಾಟ್ರಿ ಆಗಿದೆ. ಹಾಕ್ಸಿದ್ದು ಆದ್ರೂ ನಿಲ್ತಾ ಇಲ್ಲ. ಅದು ಆಕ್ಚುಲಿ ಗ್ಲಾಸ್ 2 ಸಲ ಹೊಡೆದೋಗಿದೆ. 14 Pro Max ಎಲ್ಲಿ ತೋರಿಸ್ತಾ ಇದೆಯಾ ಗುರು? ನಾನು ಮಾತಾಡ್ತಾ ಇರೋದು. ಎಲ್ಲರೂ ಬರ್ಲಿ. ಮಧು ಎಂತ ಚಾಲಾಕ್ ಅಂತಂದ್ರೆ ಅವಳು ಸ್ಟಡಿ ಮಾಡ್ಬಿಟ್ಟಿರ್ತಾಳೆ. ಅವ್ರಿಗೆ ಏನ್ ರಿಕ್ವೈರ್ಡ್ ಇರುತ್ತೆ, ಏನ್ ಬೇಕು ಅನ್ನೋದನ್ನ 1 ತಿಂಗಳಿಂದ ಸ್ಟಡಿ ಮಾಡಿ ಅವ್ರೇನಾರ ಎಣೆ ಸಣ್ಣಲ್ಲಿ ಏನಾರ ಹೇಳಿರ್ತಾರೆ. ಬಟ್ ಅವ್ರಿಗೆ ಐಡಿಯಾ ಇತ್ತಾ? ಇರ್ಲಿಲ್ಲ, ಫೋನ್ ಇರ್ಲಿಲ್ಲ. ಸರ್ಪ್ರೈಸ್. ಇದಕ್ಕೆ ಹೋಗ್ ಬರೀರಿ. ಏನ್ ಬರೀರಿ? ಬರೀರಿ. ನಮ್ಮ ಮತ್ಗೆ ಅದು ಮಧು ನೋಡ ಮಣ್ಣಿಗೆ ಇಷ್ಟ ಆಯ್ತಾ? ಓಕೆ. ಎಷ್ಟು GB ಮಧು? ಇದು ನೆಕ್ಸ್ಟ್ ಅವ್ರಿಗೇನು ಅಷ್ಟೇ ಸಾಕು. ಏನ್ ಯೂಸ್ ಮಾಡ್ತಾರೆ? June 11 ನನ್ನ ಬರ್ತಡೇ ಇತ್ತು. ಅದಕ್ಕೆ ಹ್ಯಾಪಿ ಬರ್ಡೇ ಅಡ್ವಾನ್ಸ್. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಅಪ್ಪ ಅದು ಬಿಡಿ, ಕೇಕ್ ಕಟ್ ಮಾಡೋಣ. ಓಕೆ, ಮಾಡಿ ಇದ್ರಲ್ಲಿ ವಿಡಿಯೋ ಅಂಗಡಿಗೆ ಒಂದು ತಗೋಬೇಕಂತಿದ್ದೆ ಫೋನ್. ಅದು ಹೆಂಗೋ ಅಲ್ಲ, ಅದಕ್ಕಾಗುತ್ತೆ. ಕಲರ್ ಮಸ್ತ್ ಇದೆ. ಸ್ವಲ್ಪ ಜಾಸ್ತಿ ಫಸ್ಟ್ ಬಂದಿರೋದು ಈ ಕಲರ್ ಐಫೋನ್ ಅಲ್ಲಿ. ಇಷ್ಟ. ಆರೆಂಜಾ? ನಿಜ ಇಷ್ಟ. ನಾನು ನೋಡಿದೆ, ನನ್ಗೆ ಅದು ಇಷ್ಟ ಆಗಿತ್ತು. ಅಂದ್ರೆ ಈ ಕಲರ್ ಫೋನ್ ಅಲ್ಲಿ ಇಷ್ಟ ಆಗುತ್ತೆ. ಮದುವೆ ಇಷ್ಟ ಇಲ್ವಾ? ಏ ಬುಸಿ. ಫೋನ್ ಇಷ್ಟ ಅಂತೀಯ, ಅವಳು ಇಷ್ಟ ಇಲ್ವಾ ಅಂತ ಕೇಳ್ತಿರೋದು ನಾನು. ನನಗೆ ಇವತ್ತಿನ ದಿನ ಏನ್ ನೆನಪಾಗ್ತಿದೆ ಅಂತಂದ್ರೆ, ಅವತ್ತಿನ ದಿನ ಕುದುರೆ ಮೇಲೆ ಹತ್ಕೊಂಡು ಇವ್ರದ್ದು ರಿಲೀಸ್ ಶೂಟ್ ಮಾಡೋದ್ವಲ್ಲ, ಅದ್ ನೆನಪಾಗ್ತಿದೆ. ಸಾಕದು ಇದಾಗುತ್ತೆ. ಓಕೆ, ಎಲ್ಲ ಕೇಕ್ ತಿನ್ಬಂದ್ರಪ್ಪ.
ಗೈಸ್ ನಿಮಗೂ ತಿನ್ಸ್ಬಿಡ್ತೀನಿ ಆಫೀಸ್ಗೆ. ನಾ ಇರ್ಬೇಕಾ? ಯಾಕೆ ನಿಮ್ ಫೋನ್ ನಾವು ಹೋಗಿ ಈಗ ಅದಕ್ಕೆ ಹಿಂಸೆ ಕೊಟ್ಟು ಅದ್ರದ್ದು ಹೊಟ್ಟೆ ಎಲ್ಲ ಬಗ್ದು ಅದ್ರದ್ದು ಕಿಡ್ನಿ ಲಿವರ್ ಹಾರ್ಟ್ ಕಲೀಜೆಲ್ಲ ಕಿತ್ತಾಕಿ ತಗೊಳ್ಳಿ ಗೈಸ್. ನಾ ತಿನ್ಸ್ತೀನಿ ಬಿಡು. ನಾನೇ ತಿನ್ನಕ್ ಹೋದೆ. ನಾನು ತಿನ್ಸ್ತೀನಿ.